ತರಂಗಿಣಿ ಪೂಜ್ಯ ಶ್ರೀ ಮಹಾಜಗದ್ಗುರು ಮಾತೆ ಮಹಾದೇವಿಯವರು ರಚಿಸಿದ ಅಕ್ಕ ಮಹಾದೇವಿಯ ಜೀವನವನ್ನು ಆಧರಿಸಿದ ಅಪೂರ್ವ ಕಾದಂಬರಿ ಇದು ಕೇವಲ 12ನೇ ಶತಮಾನದಲ್ಲಿ ಬದುಕಿದ ಒಬ್ಬ ಐತಿಹಾಸಿಕ ವ್ಯಕ್ತಿತ್ವದ ಚಿತ್ರಣ ಮಾತ್ರವಲ್ಲ, ಬದುಕಿನ ಪಲ್ಲಟಗಳನ್ನು ಸ್ವೀಕರಿಸಿ ಸಾಮಾನ್ಯ ಮಾನವೀಯ ಗುರಿಗಳನ್ನು ಮೀರಿ ಶಿವಯೋಗದ ಶಿಖರವನ್ನು ತಲುಪಿದ ಮಹಾನ್ ಶಿವಯೋಗಿನಿಯ ಜೀವನ ಗಾಥೆ. ಅಕ್ಕ ಮಹಾದೇವಿ ಯೋಗಿನಿ, ಸಾಹಿತಿ, ಕ್ರಾಂತಿಕಾರಿ ಹಾಗೂ ಸ್ವತಂತ್ರ ವಿಮರ್ಶಾ ಪ್ರಜ್ಞೆಯುಳ್ಳ ಅಪರೂಪದ ಚೇತನ. ಜಗದ ಕಣ್ಣಿಗೆ ಕಾಣದ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನನ್ನೇ ಅಂದರೆ ಶಿವನನ್ನೇ ಪತಿಯಾಗಿ ಸ್ವೀಕರಿಸಿ ಜೀವನದಲ್ಲಿ ಎದುರಾದ ಅನೇಕ ಪರೀಕ್ಷೆಗಳನ್ನು ಧೈರ್ಯದಿಂದ ಎದುರಿಸುತ್ತಾಳೆ. ಕೂಡಲ ಸಂಗಮದಲ್ಲಿ ಶರಣರ ಸಂಘ ಮತ್ತು ಬಸವಣ್ಣವರ ಆಧ್ಯಾತ್ಮಿಕ ಆರೈಕೆ ಹಾಗೂ ಮಾರ್ಗದರ್ಶನದಲ್ಲಿ ಅವಳು ಕಲ್ಮಶವಿಲ್ಲದ ಚಿನ್ನದಂತೆ ಹೊಳಪನ್ನು ಪಡೆದು ರೂಪುಗೊಳ್ಳುತ್ತಾಳೆ. ಕದಳಿಯ ವನದಲ್ಲಿ ಕಠಿಣ ದಾರಿಗಳನ್ನು ದಾಟುತ್ತಾ ಶ್ರೀಶೈಲದ ಕಡೆಗೆ ಪಯಣಿಸಿ ಕದಳಿ ಎಂಬ ದಟ್ಟ ಕಾಡಿನಲ್ಲಿ ಐಕ್ಯ ಹೊಂದಿ ಮಹಾನ್ ಶ್ರೀರತ್ನಳಾಗಿ ಇತಿಹಾಸದಲ್ಲಿ ಅಚ್ಚಳಿಯದ ಸ್ಥಾನವನ್ನು ಪಡೆದಿದ್ದಾಳೆ. ಈ ಗ್ರಂಥವನ್ನು ಓದುತ್ತಿದ್ದಾಗ ನನ್ನೊಳಗೆ ಆತ್ಮಸ್ಪರ್ಶಿ ಘಟನೆ ನಡೆಯಿತು. ಓದುತ್ತಾ ಕುಳಿತಾಗ ಸುಮಾರು ಸಮಯ ರಾತ್ರಿ 12 ಗಂಟೆ, ನಿದ್ರೆಯ ಮಬ್ಬು ಬಂದಂತಾಯಿತು. ಪುಸ್ತಕ ಮುಚ್ಚಿ ಮಲಗಿದೆ. ಕನಸಿನಲ್ಲಿ ನಾನು ದಟ್ಟ ಕಾಡಿನೊಳಗೆ ಅಲೆದಾಡುತ್ತಿದ್ದೇನೆ. ಅಚಾನಕ್ ದಟ್ಟ ಅರಣ್ಯದ ಮಧ್ಯೆ ಬಂಡೆಗಲ್ಲಿನ ಮೇಲೆ ಕುಳಿತಿದ್ದ ಮಧ್ಯ ವಯಸ್ಸಿನ ಒಬ್ಬ ಮಹಿಳೆ ನನ್ನನ್ನು ಕರೆದಂತಾಯಿತು. ಅವಳು ಪ್ರೀತಿಯಿಂದ ಗೋವಿನ ಹಸಿ ಹಾಲನ್ನು ಕುಡಿಯಲು ಕೊಟ್ಟಳು. ನಾನು ಅದನ್ನು ಕುಡಿದೆ. ಅಚ್ಚರಿಯ ಸಂಗತಿ ಏನೆಂದರೆ, ಕನಸಿನಿಂದ ಕನಸಿನಿಂದ ಹೊರ ಬಂದ ಮೇಲೆಯೂ ಕೂಡ ಆ ಹಸಿ ಹಾಲಿನ ರುಚಿ ನನ್ನ ಬಾಯಲ್ಲಿ ಸ್ಪಷ್ಟವಾಗಿ ಉಳಿದಿತ್ತು. ಇದು ಕೇವಲ ಕನಸಷ್ಟೇ ಅಲ್ಲ, ಓದಿನ ಮೂಲಕ ಜಾಗೃತಗೊಂಡ ಒಳಗಿನ ಅನುಭವದಂತೆ ಭಾಸವಾಯಿತು. ಇಂತಹ ಕ್ಷಣಗಳಲ್ಲಿ ಅರಿವಾಗುತ್ತದೆ, ಕೆಲವು ಗ್ರಂಥಗಳು ಕಣ್ಣಿಂದ ಮಾತ್ರ ಓದಲ್ಪಡುವುದಿಲ್ಲ, ಅವು ಆತ್ಮವನ್ನೇ ಸ್ಪರ್ಶಿಸಿ ಒಳಗೊಂದಿಷ್ಟು ನಿಶಬ್ದವಾದ ಬೀಜವನ್ನು ಬಿತ್ತಿಬಿಡುತ್ತವೆ ಎಂದು. ತರಂಗಿಣಿ ಪ್ರತಿಯೊಬ್ಬರೂ ಓದಲೇಬೇಕಾದ ಆತ್ಮಸ್ಪರ್ಶಿ ಹಾಗೂ ಮಹಾನ್ ಗ್ರಂಥವೆಂದು ಹೇಳಬಹುದು. ಧನ್ಯವಾದಗಳು.